ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಕಾವೇರಿ ಕುಕಿಂಗ್ ಚಾನಲ್. ಇವತ್ತು ನಾನು ಮಾಡಿ ತೋರಿಸ್ತಾ ಅಂತ ರೆಸಿಪಿ ರೀ ಕಟ್ಟಿನ ಸಾರು ರೀ. ಇದನ್ನು ನಾವು ಬೇಳೆ ಹೋಳಿಗೆ ಮಾಡ್ತಿರ್ತೀವಲ್ಲ, ಅವಾಗ ಅದ್ರ ಕಟ್ಟು ಬಸ್ತಿರ್ತೀವಲ್ಲ, ಆ ಸಾಂಬಾರು ರೀ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ರೀ. ಬರೀ ಈಗ ನೋಡೋಣ್ರಿ. ಮತ್ತು ನನ್ನ ಚಾನಲ್ನ ಯಾರು ಹೊಸ್ದಾಗಿ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈಗ ನೋಡಿರಿ, ಗ್ಯಾಸ್ ಮೇಲೆ ಒಂದು ಬುಗಾನಿ ಒಳಗೆ ಒಂದು ಸ್ವಲ್ಪ ನೀರು ಕಾಯಕ್ಕಿಟ್ಟಿದ್ದೆ ರೀ. ಅದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕೊಳಕತ್ತೀನಿ ರೀ. ಈ ಹುಣಸೆ ಹಣ್ಣು ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ರೀ ಸಾರು. ಹುಳಿ ಆಗಿದ್ರನ ಕಟ್ಟಿನ ಸಾರು ಮಸ್ತಾಗಿ ಇರ್ತೈತೆ ರೀ. ಈಗ ಬೇಳೆ ಕಟ್ಟು ತೆಗೆದು ಇಟ್ಕೊಂಡಿದ್ರಲ್ಲ, ಅದ್ರೊಳಗೆ ಇದನ್ನು ಹುಣಸೆ ಹಣ್ಣಿನ ರಸ ರೀ. ಅದನ್ನ ಹುಣಸೆ ಹಣ್ಣಿನೆಲ್ಲ ಸಿಪ್ಪಿ ತೆಗೆದು ಹಿಂಡ್ಕೊಂಡು ಈ ಥರ ಇದ್ರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ ರೀ. ಈಗ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳಕ್ರಿ. ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಹುರ್ಕೊಂಡೀನಿ ರೀ. ಮತ್ತು ಒಂದು ಸ್ವಲ್ಪ 1 ಟೀ ಸ್ಪೂನಷ್ಟು ಜೀರಿಗೆ ಹುರಿದು ಇಟ್ಕೊಂಡೀನಿ ರೀ. ಮತ್ತು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ರೀ, ಮತ್ತು ಒಂದು ಸ್ವಲ್ಪ ಚಕ್ಕೆ ರೀ, ಮತ್ತು ಲವಂಗ ರೀ, ಮತ್ತು ಸ್ಟಾರ ತೊಗೊಂಡೀನಿ ರೀ, ಮತ್ತು ಒಂದು ಏಲಕ್ಕಿ ತೊಗೊಂಡೀನಿ ರೀ. ಮತ್ತು ಇದಕ್ಕೊಂದು ಸ್ವಲ್ಪ ಕೊಬ್ಬರಿ ತೊಗೊಂಡೀನಿ ರೀ. ನಾನು ಹಸಿ ಕೊಬ್ಬರಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಇವತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೀ. ಇದನ್ನು ಅಷ್ಟು ಹಾಕೋದ್ರಿ ಅಂದ್ರೆ ಸಾಂಬಾರು ಮಸ್ತಾಗಿ ಟೇಸ್ಟಿಯಾಗಿ ಬರತ್ತೆ ರೀ. ಈಗ ನೋಡ್ರಿ, ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಳಕತ್ತೀನಿ ರೀ. ಇದನ್ನ ಚಲೋ ತಂಗೆ ರುಬ್ಕೊಳ್ಳೋಣ್ರಿ. ಈಗ ನೋಡ್ರಿ, ಮಸಾಲೆ ಎಲ್ಲ ರುಬ್ಬಿಟ್ಕೊಂಡೀನಿ ರೀ. ಈಗ ಏನು ಮಾಡೋಣ, ಒಂದು ಗ್ಯಾಸ್ ಮೇಲೆ ಒಂದು ಮುಗಾನಿ ಇಟ್ಟೀನಿ ರೀ. ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳಕತ್ತೀನಿ ರೀ. ನಾನೀಗ ಎಣ್ಣೆ ಕಾಯಿಲ್ರಿ. ಎಣ್ಣೆ ಕಾಯ್ದೈತ್ರಿ. ಈಗೇನು ಮಾಡತ್ತಂದ್ರೆ 1 ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳಕತ್ತೀನಿ ರೀ. ಮತ್ತು ಒಂದು 1/2 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳಕತ್ತೀನಿ ರೀ. ಒಂದು 1/2 ಟೀ ಸ್ಪೂನ್ ಅಷ್ಟು ಹಾಕೊಳಕತ್ತೀನಿ ರೀ. ಯಾಕಂದ್ರೆ ನಾನು ಆವಾಗಲೇ ಮಸಾಲೆ ರುಬ್ಕೊಂಡಿಂಟ್ಲ ಅಲ್ಲೂ ಜೀರಿಗೆ ಹಾಕ್ಕೊಂಡಿನಿ ರೀ. ಹಂಗಾಗಿ ಸ್ವಲ್ಪ ಹಾಕೊಳತ್ತೀನಿ. ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಳಕತ್ತೀನಿ ರೀ. ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಆಗಲಿ ರೀ. ಈಗೇನು ಮಾಡೋಣ ಅಂದ್ರೆ ರೀ, ಇದನ್ನ ಆವಾಗಲೇ ರುಬ್ಬಿಟ್ಕೊತೀವಲ್ರಿ ಮಸಾಲ ರೀ, ಇದ್ರೊಳಗೆ ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡ್ಕೊಂಡ್ರಿ. ಇದ್ರ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರಿ. ಕಟ್ಟಿನ ಸಾರು ಮಸ್ತ್ ಟೇಸ್ಟಿಯಾಗಿರ್ತೈತೆ ರೀ. ಇದನ್ನು ಎಷ್ಟು ಕುದಿಸ್ತೀವಲ್ಲ ನಾವು ಹಂಗೆ ಟೇಸ್ಟಿ ಬರತ್ತೆ ರೀ. ಈ ಸಾಂಬಾರು 2 ದಿನ ಆದರೂ ಇಟ್ಕೊಂಡು ತಿನ್ಬೋದು ರೀ. ಈಗ ನೋಡ್ರಿ, ಇದು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ಯದ್ರಿ. ಈಗೇನು ಮಾಡತ್ತಂದ್ರೆ 1 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೊಳಕತ್ತೀನಿ ರೀ. ಒಂದು 3 ಟೀ ಸ್ಪೂನ್ ಅಷ್ಟು ಖಾರ ಹಾಕೊಳಕತ್ತೀನಿ. ನಾನು ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಹಚ್ಚ ಖಾರದ ಪುಡಿ ಹಾಕೊಳತ್ತೀನಿ ರೀ. ಇದನ್ನೊಂದು ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಂಡ್ರಿ, ಮಿಕ್ಸ್ ಮಾಡಿ. ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು MTR ಸಾಂಬಾರು ಪೌಡ್ರ್ ಹಾಕೊಳಕತ್ತೀನಿ ರೀ ನಾನಿಲ್ಲಿ. ಈಗಿದ ಮಸಾಲೆ ಎಲ್ಲ ಫ್ರೈ ಆಗ್ಯದ್ರಿ. ಈಗ ಕಟ್ಟ ಆವಾಗಲೇ ನಾವು ಹುಳಿ ಹಿಂಡಿ ಇಟ್ಕೊಂಡಿದ್ದೀವಲ್ಲ, ಆ ಕಟ್ಟೀಗ ಈ ಎಣ್ಣೆ ಇದ್ರೊಳಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ರಿ, ಈ ಕನ್ಸಿಸ್ಟೆನ್ಸಿ ಒಳಗೆ ಇರ್ಬೇಕ್ರಿ. ಈಗ ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕತ್ತೀನಿ ರೀ. ನಾನು ಉಪ್ಪು ಹಾಕಿ ಒಂದು 5 ನಿಮಿಷ ಕುದಿಲ್ರಿ. ನನ್ನ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಈಗ ಸಾಂಬಾರು ಕುದಿಯಾಕತ್ತೈತೆ ರೀ. ಈಗೇನು ಮಾಡೋಣ ಅಂದ್ರೆ ರೀ, ಸ್ವಲ್ಪ ಬೆಲ್ಲ ಹಾಕೊಳಕತ್ತೀನಿ ರೀ. ನಾನು ನೀವು ಬೇಕಂದ್ರೆ ಹಾಕೋಬೋದ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದ್ರಿ. ಈಗ ಸಾಂಬಾರು ರೆಡಿ ಆಗಿದ್ರಿ. ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ನಮ್ದು ಕಟ್ಟಿನ ಸಾರು ರೆಡಿ ಆದ್ರಿ. ಮಸ್ತ್ ಟೇಸ್ಟಿ ಆಗಿರತ್ತೆ ರೀ. ನೀವು ಒಂದ್ಸರಿ ಟ್ರೈ ಮಾಡಿರಿ.